ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಈಗ ನಾವು ಸ್ಪೈಸಿಯಾಗಿರುವಂತಹ ಚಿಕನ್ ಬಟರ್ ರೋಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಪ್ರೋಸೆಸ್ಗೆ ನಾವೊಂದು 1/4 kg ಚಿಕನ್ ತೊಗೊಳೋಣ. ಅದಕ್ಕೆ ಲೆಮನ್ ಜ್ಯೂಸ್ ಆ್ಯಡ್ ಮಾಡೋಣ. ಲೆಮನ್ ಜ್ಯೂಸ್ ಆ್ಯಡ್ ಮಾಡಿ ಸ್ವಲ್ಪ ಕರ್ಡು, ಆಮೇಲೆ ಸ್ವಲ್ಪ ಫ್ರೈ ಮಾಡಿರೋವಂಥ ಆನಿಯನ್ಸ್ ಇದನ್ನು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ಳೋಣ. ಇದರ ಜೊತೆ ಸ್ವಲ್ಪ ಅರಿಶಿನ, ಪೆಪ್ಪರ್ ಪೌಡರು, ಚಿಲ್ಲಿ ಪೌಡರು, ಗರಂ ಮಸಾಲೆ ಮತ್ತು ಧನಿಯಾ ತೊಗೊಂಡಿದ್ದೀನಿ. ಇದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇದನ್ನು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಮ್ಯಾರಿನೇಷನ್ಗೆ ಇಡೋಣ. ಈಗ ನಾವು ಒಂದು ಸೈಡು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಬೆಳ್ಳುಳ್ಳಿ, ಆಮೇಲೆ ರೋಸ್ಟ್ ಆಗಿರುವಂಥ ಆನಿಯನ್ಸು, ಇದ್ರ ಜೊತೆ ಸ್ವಲ್ಪ ಜೀರಿಗೆ, ಆಮೇಲೆ ಒಂದು 3 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸಿನಲ್ಲಿ ರುಬ್ಕೊಂಡ್ಬಿಡೋಣ. ಈಗ ನಾನು ಪ್ಯಾನಲ್ಲಿ ಬಟರ್ನ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕರಿಬೇವು ಒಂದು ಸ್ವಲ್ಪ ಹಾಕೋಣ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನ ಇದರೊಳಗಡೆ ಹಾಕೋಣ. ಚಿಕನ್ ಹಾಕಿದಾದ್ಮೇಲೆ ಒಂದು ಸ್ವಲ್ಪ ಹಿಂಗೆ ತಿರುಗಿಕೊಳ್ಳೋಣ. ಚಿಕನ್ನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಈಗ ಇದಕ್ಕೆ ನೀರು ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕೊಂಡು ಸ್ವಲ್ಪ ಇದಕ್ಕೆ ಬಾಯ್ಲ್ ಆಗೋಕ್ಕೆ ಬಿಡೋಣ. ಚೆನ್ನಾಗಿ ಒಂದು 5 to 10 ಮಿನಿಟ್ಸ್ ಬಾಯ್ಲ್ ಮಾಡೋಣ. ಈಗ ಸ್ವಲ್ಪ ಕುದೀತಾ ಇರಬೇಕಾದ್ರೆ ನಾವು ರುಬ್ಬಿರುವಂತಹ ಮಸಾಲೆ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಒಳ್ಳೆ ಮಿಕ್ಸ್ ಕೊಡೋಣ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಆಮೇಲೆ ಇನ್ನೊಂದ್ಸಲ ಮಿಕ್ಸ್ ಕೊಡೋಣ. ಸೊ ಮಸಾಲೆ ಸ್ವಲ್ಪ ಗಟ್ಟಿ ಆಗ್ತಾ ಇರೋದ್ರಿಂದ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊತೀನಿ. ಸೊ ಈಗ ಇದನ್ನು ಇನ್ನೊಂದು 10 ಮಿನಿಟ್ಸ್
ಬೇಯಕ್ಕೆ ಬಿಡೋಣ. ಈಗ ಇದು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ನಾವು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಲಾಸ್ಟ್ ಫೈನಲ್ ಟಚ್ ಬಟರ್ನ ಹಾಕೋಣ. ಬಟರ್ನ ಹಾಕಿ ಸ್ವಲ್ಪ ಲೈಟ್ ಮಿಕ್ಸ್ ಕೊಡೋಣ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಇದನ್ನು ಈಗ ಸರ್ವ್ ಮಾಡ್ಕೊಂಡು, ನಮ್ಮ ಚಿಕನ್ ಬಟರ್ ರೋಸ್ಟ್ ರೆಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಎಲ್ಲರೂ ಮನೇಲಿ ಈ ಥರ ಟ್ರೈ ಮಾಡ್ಕೊಳ್ಳಿ, ತಿನ್ನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ.